ನಮ್ಮ ಹಿಂದೂ ಸಂಪ್ರದಾಯಕವಾಗಿ ಹೆಣ್ಣು ಮಕ್ಕಳಲ್ಲಿ 4 ವರ್ಗ, ಏಯ್ 4 ಡಿಫ್ರೆಂಟ್ ಕ್ಯಾಟಗರಿ. ಹಸ್ದಿನಿ, ಚಿತ್ತಿನಿ, ಶಂಕಿನಿ, ಪದ್ಮಿನಿ. ಇದು ಪದ್ಮಿನಿ, ಸುಂದರವಾದ ಹೆಂಗಸು. ಆ ಪದ್ಮಿನಿ ಹೆಣ್ಣಿನ ಸಾಮುದ್ರಿಕ ಲಕ್ಷಣ, ಹೆಣ್ಣಿನ ಶರೀರ ಹಣೆಯಿಂದ ಕಾಲಿನ ಬೆರಳ ತನಕ 7 ಭಾಗ ಬರಬೇಕಂತ ಮೇಡಮ್. ಈ ಕೌಂಟ್ ಮಾಡ್ರಿ, 1 2 3 4 ಲೈಕ್ ದಿಸ್. ಹಾಗೆ ಮುಖದಲ್ಲಿ ಮೂಗು ಎಷ್ಟು ದೊಡ್ಡದ್ದು ಅಷ್ಟೇ ಹಣೆಯಷ್ಟೇ ಗಲ್ಲ. 1/3 ನೋಡಿ. ಕಣ್ಣಿನೊಬ್ಬು ಕಾಮನ ಬಿಲ್ಲಿನಾಗಿರಬೇಕು, ಕಾಮಾಕ್ಷಿ ಇರ್ತಾರೆ. ಮೀನಿನ ಹಾಗಿದ್ರೆ ಮೀನಾಕ್ಷಿ, ಫೇಸ್ಲಿಕ್ಕೆ ಫುಲ್ ಮೂನ್, ಚಂದ್ರಮುಖಿ, ತೆಳು ಸೊಂಟ, ಸಿಂಹಕಟಿ. ಇಲ್ಲಿ ಗ್ಯಾಪ್ ಇದೆ ನೋಡಿ ಮೇಡಮ್. ಸರ್ ಕಾಣುತ್ತಾ ಸರ್? ಹೊರಗಡೆ ಲೈಟ್ ಕಾಣುತ್ತೆ. ಫ್ಲಾಟ್ ಇರಬಾರ್ದು. ಪದ್ಮಪಾದ. ಈ ಹೆಬ್ಬೆರಳಿನ ಪಕ್ಕದ ಬೆರಳು ಇದೆಯಲ್ಲ, ಹೆಬ್ಬೆರಳಿಗಿಂತ ದೊಡ್ಡದಾಗಿರಬೇಕು. ಹಾಗಿದ್ರೆ ಆ ಹೆಣ್ಣು ಲಕ್ಕಿ. ಬಟ್ ಆಫ್ಟರ್ ಮ್ಯಾರೇಜ್ ವಿ ಆರ್ ಅನ್ಲಕ್ಕಿ. ಐ ಮೀನ್ ಡಾಮಿನೇಟಿಂಗ್ ಎಲ್ಲ ಇರ್ತದೆ. ಸೊ ಮೂರ್ತಿ, ಪ್ರಭಾವಳಿ, ಕಂಬ, ಸ್ಟ್ಯಾಚ್ಯೂ, ಫಿಲಿಗ್ರಿ ಆ್ಯಂಡ್ ಇನ್ಸೈಡ್ ಪಿಲ್ಲರ್, ಹೋಲ್ ಥಿಂಗ್ ಕಾರ್ವ್ಡ್ ಇನ್ 1 ಸ್ಟೋನ್. ಏಕಶಿಲೆ, ಒಂದೇ ಕಲ್ಲು. ಇಲ್ಲೂ ಕೂಡ ಲೈಟ್ ನೋಡಿ ಸರ್, ಪಾಸ್ ಆಗ್ತದೆ. ಎಷ್ಟು ವರ್ಕ್ ಇದೆ ನೋಡಿ. ಇಲ್ಲಿ ತ್ರಿಮೂರ್ತಿಗಳು ತಗೊಳ್ಳಿ ಮಾಡಿ. ಇಲ್ಲಿ ಉಲ್ಟಾ ತೋರಿಸಿದ್ದಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಹೇಳ್ತೀವಲ್ಲ ಜಿಒಡಿ ಗಾಡ್. ಈ ದಶಾವತಾರಗಳು ಕ್ಲೋಸಪ್ ತಗೊಳ್ಳಿ, ಅಲ್ಲಿ ಸ್ಪಷ್ಟ ಕಾಣ್ತಿರ್ಲಿಲ್ಲ. ಮತ್ಸ್ಯ, ಲೈಟ್ ತೆಗಿಲ್ಲ ಇಲ್ಲ ಮೇಡಮ್. ತೆಗೆದ್ಬಿಡಿ. ಮತ್ಸ್ಯ, ಸೆಕೆಂಡ್ ಹ್ಯಾಂಡ್ ಟಾರ್ಟೈಸ್. ವರಾಹ, ನರಸಿಂಹ, ವಾಮನ ಮುರುಗ್ಬಿಟ್ಟಿದ್ದಾರೆ. ಆ ಕಡೆ ಬನ್ನಿ, ಆ ಕಡೆ. ಆಕ್ಚುಲಿ ಎಲ್ಲ ಮೊದಲು ಬರೋದು ಪರಶುರಾಮ, ಬಟ್ ಇಲ್ಲಿ ಶ್ರೀರಾಮನ್ ತೋರಿಸ್ಬಿಟ್ಟಿದ್ದಾರೆ. ಆಮೇಲೆ ಪರಶುರಾಮ. ಕೃಷ್ಣನ ಬದಲಾಗಿ ಯಾರು? ಬಲರಾಮ. ನೇಗಿಲಿದೆ ನೋಡಿ, ಹಲಾಯುಧ. ಬೌದ್ಧನು ಕೂಡ ಒಂದು ಅವತಾರ ಅಲ್ವಾ. ಬಟ್ ಕಲ್ಕಿ ಇಲ್ಲಿ ಕುದುರೆ ಮೇಲೆ ತೋರಿಸಿಲ್ಲ, ಜಸ್ಟ್ ಹಾಗೆ ಕ್ರಿಯೇಟ್ ಮಾಡಿದ್ದಾರೆ.